ಮಾಡಕ್ಕೆ ಹೋಗಿ ಲಕ್ಷಾಂತರ ವಿದ್ಯಾರ್ಥಿಗಳ ಬಡ ವಿದ್ಯಾರ್ಥಿಗಳನ್ನ ಬೀದಿಗೆ ತಂದಿದ್ದಾರೆ. ಇವತ್ತು ಬೀದಿಗೆ ತಂದಿದ್ದಾರೆ. ಇದನ್ನ ಪ್ರಶ್ನೆ ಮಾಡಿದ್ರೆ ಏನಂತಾರೆ ಗೊತ್ತಾ? ಇವರು ಪ್ರಶ್ನೆ ಮಾಡಿದ್ರೆ ನಾವು ಏನೂ ಮಾಡಲಿಲ್ಲ, ನಾವು ಜಂತರ್ ಮಂತಲ್ಲಿ ನಮ್ಮ ಲಕ್ಷಾಂತರ ವಿದ್ಯಾರ್ಥಿಗಳು ನಮ್ಗೆ ನ್ಯಾಯ ಕೊಡಿ ಸ್ವಾಮಿ. ಬಸ್ ಡ್ರೈವರ್ ಆಗಿರ್ಬೋದು, ಇನ್ನೂ ಇತ್ತೀಚೆಗೆ ವಿದ್ಯಾರ್ಥಿಗಳ ಕೆಲಸದಲ್ಲಿ ತೊಳ್ಕೊಂಡಿರ್ಬೋದು, ಅವರು ಕಷ್ಟಪಟ್ಟು ಸಾಲ ಸೋಲ ಮಾಡಿ 10 ಲಕ್ಷ 15 ಲಕ್ಷ 20 ಲಕ್ಷ ಫೀಸ್ ಕಟ್ಟಿ ಪಾಸ್ ಆದರೆ ಈ ಕೇಂದ್ರ ಸರ್ಕಾರ ಏನು ಮಾಡ್ತದಪ್ಪ ಅಂತಂದರೆ, ಅದ್ಯಾರು ಪ್ರಧಾನ ಅಂತೇಳಿ ಮತ್ತು ನರೇಂದ್ರ ಮೋದಿಯವರು, ಚಾಯ್ವಾಲ ನರೇಂದ್ರ ಮೋದಿಯವರು ಮತ್ತು ಗಡಿಪಾರ ಅಮಿತ್ ಶಾ ಅವರು ಎಲ್ಲ ಜೊತೆ ಸೇರಿಕೊಂಡು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳನ್ನ ಲೂಟಿ ಮಾಡೋಕ್ಕೆ ಹೋಗಿ ಲಕ್ಷಾಂತರ ವಿದ್ಯಾರ್ಥಿಗಳ ಬಡ ವಿದ್ಯಾರ್ಥಿಗಳನ್ನು ಬೀದಿಗೆ ತಂದಿದ್ದಾರೆ. ಇವತ್ತು ಬೀದಿಗೆ ತಂದಿದ್ದಾರೆ. ಇದನ್ನು ಪ್ರಶ್ನೆ ಮಾಡಿದ್ರೆ ಏನಂತಾರೆ ಗೊತ್ತಾ? ಇವರು ಪ್ರಶ್ನೆ ಮಾಡಿದ್ರೆ ನಾವು ಏನೂ ಮಾಡಲಿಲ್ಲ, ನಾವು ಜಂತರ್ ಮಂತಲ್ಲಿ ನಮ್ಮ ಲಕ್ಷಾಂತರ ವಿದ್ಯಾರ್ಥಿಗಳು ನಮ್ಗೆ ನ್ಯಾಯ ಕೊಡಿ ಸ್ವಾಮಿ, ನಮ್ಮ ತಂದೆ ಕಷ್ಟಪಟ್ಟಿದ್ದಾನೆ, ನಮ್ಮ ಅಣ್ಣ ಕಷ್ಟಪಟ್ಟಿದ್ದಾನೆ, ನಮ್ಮ ಅಕ್ಕ ಕಷ್ಟಪಟ್ಟಿದ್ದಾರೆ, ನಾನು ಓದಿಸಿದರೆ ನಾನು ಇವತ್ತು ಪಾಸಾಗಿದ್ದೀನಿ, ಮತ್ತೆ ಎಕ್ಸಾಮ್ ಬೇಕು ಅಂದರೆ ಹೆಂಗಪ್ಪ, ನಂಗೆ ನ್ಯಾಯ ಕೊಡಿಯಪ್ಪ ಅಂತೇಳಿ ಪಾಪ ಆ ಮಕ್ಕಳು ಕಣ್ಣಲ್ಲಿ ನೀರು ಹಾಕ್ಕೊಂಡು ಕೇಳ್ತಾ ಇದ್ರೆ, ನರೇಂದ್ರ ಮೋದಿ ಸರ್ಕಾರಜಿ ನಿಮ್ಗೇನಾದರೂ ಮಾನ ಮರ್ಯಾದೆ ಇದೆಯೇನ್ರಿ? ಏನ್ರಿ ನೀವು ಮಾಡಿದ್ದು? ರಕ್ತ ಬರಿಸ್ತಾರ, ರಕ್ತ ಕಣ್ಣೀರು ಬರಿಸ್ತಾರ ವಿದ್ಯಾರ್ಥಿಗಳ ಕಣ್ಣಲ್ಲಿ ರೀ. ಬಾಸುಂಡೆ ಬರ್ದಂಗೆ ಹೊಡೆದಿದ್ದೀರಲ್ರಿ, ನಾಯಿ ಹೊಡೆದಂಗೆ ಹೊಡೆದಿದ್ದೀರಲ್ರಿ, ನಿಮ್ಗೇನ ಮಾನ ಮರ್ಯಾದೆ ಇದೆಯೇನ್ರಿ? ನಾನು ಏನು ಹೇಳೋಕೆ ಬಯಸ್ತೀನಪ್ಪ ಅಂದರೆ, ನೋಡಿರಿ, ಈ ಕೇಂದ್ರ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಇದೇ ಕೆಲಸನೇ, ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟ ಆಡೋದು, ಬಡವರ ದೀನದಲಿತರ ಮೇಲೆ ಬೀಳೋದು, ಇದೇ ಇವರು ಮಾಡ್ತಾ ಇರ್ತ ಕೆಲಸ. ಅಭಿವೃದ್ಧಿ ಕೆಲಸ ಮಾಡಿ ಅಂತಂದರೆ ಒಂದೂ ಅಭಿವೃದ್ಧಿ ಮಾಡಲ್ಲ. ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಡಿ ಸ್ವಾಮಿ, ನಾವೇನೋ ಬದುಕತ್ತೀವಿ ಅಂತೇಳಿ ವಿದ್ಯಾರ್ಥಿಗಳ ಉದ್ಯೋಗ ಕೇಳಿದ್ರೆ ಪಕೋಡ ಮಾರಿ ಅಂತ ಹೇಳ್ತೀರಾ. ಪಕೋಡ ಮಾರೋಣ ಅಂತಂದರೆ 220 ರೂಪಾಯಿ ಲೀಟ್ರು ಎಣ್ಣೆ ಆಗಿಬಿಟ್ಟಿದೆ. ಪಕೋಡ ಮಾರೋಣ ಅಂತಂದ್ರೆ ಎಣ್ಣೆಗೆ ದುಡ್ಡಿಲ್ಲ ಸ್ವಾಮಿ ವಿದ್ಯಾರ್ಥಿಗಳ ಹತ್ರ. ಹಂಗಾಗಿದೆ ಈಗ ಪರಿಸ್ಥಿತಿ. ಏನಪ್ಪ ನೀವು ಮಾಡಿರ್ತಕ್ಕಂಥ ಕೆಲಸ ರೀ? ರೈತರ ಮೇಲೆ, ರೈತರು ಪಾಪ ರೈತರ ಮೇಲೂ ಕೂಡ ಸಿಕ್ಕಾಪಟ್ಟೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ರೀ. ಒಂದು ಫರ್ಟಿಲೈಸ್ ಬೆಳೆ ನಾಳೆ 1,000 ಇದ್ದಿದ್ದನ್ನು 5,000 ಮಾಡಿ ಇಕ್ಕಿದ್ದಾರೆ ರೀ. ರೈತರು ಹೆಂಗೆ ಬೆಳೀತಾರೆ ಹೇಳ್ರಿ ಬೆಳೆನ? ಹೀಗಾಗಿ ಈ ಕೇಂದ್ರ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಇಷ್ಟೇ. ಈ ಮೋದಿ ಸರ್ಕಾರ, ಈ ಚಾಯ್ವಾಲ ಸರ್ಕಾರ, ಈ ಗಡೀಪಾರು ಅಮಿತ್ ಶಾ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ದಬ್ಬಾಳಿಕೆ. ಇನ್ನೊಂದು ಏನಪ್ಪ ಅಂತಂದರೆ, ಇದನ್ನು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ನಮಗೆ ಸಂತೋಷ, ನಮಗೆ ಅದನ್ನು ಸ್ವಾಭಾವಿಸ್ತೀವಿ, ಅದನ್ನು ಸ್ವೀಕರಿಸ್ತೀವಿ. ಆದರೆ ಆ ವಿದ್ಯಾರ್ಥಿಗಳ ಮಕ್ಕಳ, ಸಾವಿರಾರು ಮಕ್ಕಳ ವಿದ್ಯಾರ್ಥಿಗಳ ಮೇಲೆ FIR ದಾಖಲು ಮಾಡಿದಾರಲ್ಲ, ಇದನ್ನು ವಾಪಸ್ ತೆಗೀರಿ ಅಂತೇಳಿ ನಾವು ಕೇಳ್ತಾ ಇರೋದು. ನಮ್ಮ ರಾಜ್ಯ ಯುವ ಕಾಂಗ್ರೆಸ್ ಕೇಳ್ತಾ ಇರ್ತಕ್ಕಂಥದ್ದು ಒಂದೇ, ನೀವು ಇದನ್ನು ಯಾರ್ಯಾರ ಮೇಲೆ, ಬಡ ವಿದ್ಯಾರ್ಥಿಗಳ ಮೇಲೆ ನೀವು ಕೇಸ್ ಹಾಕಿದ್ದೀರಾ, ಇದನ್ನು ವಾಪಸ್ ತೆಗಿಬೇಕು ಅಂತೇಳಿ ನಾವು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ನೀವೇನದು ತೆಗೆದಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಯುವ ಕಾಂಗ್ರೆಸ್ ವಿದ್ಯಾರ್ಥಿಗಳ ಪರವಾಗಿ ಬೃಹತ್ ಮಟ್ಟದ, ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ